ನಮಸ್ತೆ ವೀಕ್ಷಕರೇ, ಇವತ್ತು ಕರ್ನಾಟಕದ ಒಂದು ಅದೃಷ್ಟ ವಂಚಿತ ತಾಲೂಕಿನ ಬಗ್ಗೆ ತಿಳಿದುಕೊಳ್ಳೋಣ. ಹೊಸನಗರ. ಶಿವಮೊಗ್ಗ ಜಿಲ್ಲೆಯ ಅತಿ ದೊಡ್ಡ ತಾಲೂಕಾಗಿರುವಂತಹ ಹೊಸನಗರ ಇಡೀ ರಾಜ್ಯಕ್ಕೆ ಬೆಳಕನ್ನು ನೀಡುತ್ತಿರುವಂತಹ ತಾಲೂಕು ಸ್ವತಃ ತಾಲೂಕೆ ಕತ್ತಲಿನ ಕಡೆ ಸಾಗ್ತಾ ಇದೆ. ಯಾವಾಗ ಲಿಂಗನಮಕ್ಕಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಶುರುವಾಗ್ತದೋ ಅವಾಗ ಹೊಸನಗರ ಮುಳುಗಡೆ ಪ್ರದೇಶವಾಗಿ ಬದಲಾಗಕ್ಕೆ ಶುರುವಾಗ್ತದೆ. ಅದ ನಂತರ ಅದೇ ಡ್ಯಾಮಿಗೆ ಬ್ಯಾಕಪ್ ಡ್ಯಾಮ್ಗಳಾಗಿ 1980ರಲ್ಲಿ ಸಾವೆಹಾಕ್ಲು, ಹಾಗೆ 1985ರಲ್ಲಿ ಚಕ್ರ, ಇವೆರಡು ಅವಳಿ ಡ್ಯಾಮ್ಗಳು ಅನ್ಸ್ಕೊಂಡಿದ್ದು ಮಲೆನಾಡಿನ ಹೆಬ್ಬಾಗಿಲಾಗಿರೋ ಹೊಸನಗರವನ್ನು ಮತ್ತಷ್ಟು ಮುಳುಗಡೆಯಾಗಿ ಮಾಡ್ತದೆ. ಇದಾದ್ಮೇಲೆ 1988 ವರಾಹಿ ವಿದ್ಯುತ್ ಯೋಜನೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಕಟ್ಟಿದಂತಹ ಮಾಣಿ ಡ್ಯಾಮು ಹೊಸನಗರದ ಇನ್ನಷ್ಟು ಜಾಗವನ್ನು ಮುಳುಗಡೆ ಪ್ರದೇಶನ ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ಈ ಎಲ್ಲಾ ಡ್ಯಾಮ್ಗಳ ಪ್ರತಿಫಲ ಹೊಸನಗರದ ಜನರಿಗೆ ಬೇರೆ ಗತಿ ಇಲ್ಲದೆ ಮುಳುಗಡೆ ಪ್ರದೇಶನ ಬಿಟ್ಟು ಬೇರೆ ತಾಲೂಕಿಗೆ ವಲಸೆ ಹೋಗಬೇಕಾಯಿತು. ವೀಕ್ಷಕರೇ, ಈ ಎಲ್ಲಾ ಕಾರಣಗಳಿಂದಾಗಿ 2008ರಲ್ಲಿ ಹೊಸನಗರ ವಿಧಾನಸಭಾ ಕ್ಷೇತ್ರವನ್ನು ಜನಸಂಖ್ಯಾಧಾರಿತ ಮೇಲೆ ಕಿತ್ತು ಹಾಕಲಾಯಿತು. ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ರಾಜ್ಯಕ್ಕೆ ಎರಡೆರಡು ವಿದ್ಯುತ್ ಯೋಜನೆ ಕೊಟ್ಟಂತಹ ಹೊಸನಗರ ಇನ್ನು ಕತ್ತಲಲ್ಲೇ ಇದೆ. ಇನ್ನಾದರೂ ಹೊಸ ನಗರ ಹೊಸ ನಗರವಾಗಲಿ ಅನ್ನೋ